ಜಾತಿಗಣತಿ ವರದಿಯನ್ನ ಕೆಲವರು ಒಪ್ಪಿದ್ದಾರೆ, ಕೆಲವರು ಸ್ವಾಗತಿಸಿದ್ದಾರೆ, ಕೆಲವರು ಒಪ್ತಾ ಇಲ್ಲ, ಅದನ್ನು ವಿರೋಧಿಸಿದ್ದಾರೆ. ಒಟ್ಟಾರೆ ಈ 2 ದಿನಗಳಲ್ಲಿ ಯಾವ್ಯಾವ ಪ್ರಮುಖವಾದಂತಹ ಪ್ರಶ್ನೆಗಳಿದ್ದಿವೆ, ಯಾವ್ಯಾವ ಪ್ರಶ್ನೆಗಳಿಗೆ ಸರ್ಕಾರದಿಂದ ಉತ್ತರ ಬರಬೇಕಿದೆ, ಇದರಲ್ಲಿ ನಿಜಕ್ಕೂ ಸಮಾಜಕ್ಕೆ ಒಳ್ಳೆಯದು ಮಾಡುವಂತಹ ಒಂದು ಧೋರಣೆ ಅಥವಾ ಮನಸ್ಥಿತಿ ಇಲ್ಲ. ಆ ಜನಗಣತಿಯನ್ನ ಇಟ್ಟುಕೊಂಡು ಈ ಜಾತಿ ಗಣತಿಯನ್ನು ಮಾಡಿದ್ರೆ ಇದು ಎಷ್ಟರ ಮಟ್ಟಿಗೆ ಕರಾರುವಾಕ್ಕಾಗಿರುತ್ತೆ. ಔಟ್ಡೇಟೆಡ್ ವರದಿಯನ್ನ ಇಟ್ಟುಕೊಂಡು ಈಗ ಯಾಕೆ ಕಸರತ್ತನ್ನು ಮಾಡ್ತಾ ಇದ್ದೀರಿ? ಮೀಸಲಾತಿ ಅಂತ ಬಂದಾಗ ಅಲ್ಲಿ ನಡೆಯೋದೇ ನಂಬರ್ ಗೇಮ್. 5,98,00,000 ಜನರನ್ನ ನೀವು ಮುಟ್ಟಿದ್ದೀರಿ ಅನ್ನೋದಕ್ಕೆ ನಿಮ್ಮ ಹತ್ರ ದಾಖಲೆಗಳಿದೆಯಾ? ಜಾತಿಯ ವಿವರಗಳನ್ನು ತಗೊಂಡ್ರಲ್ಲ, ಅದನ್ನು ಕ್ರಾಸ್ ಚೆಕ್ ಮಾಡುವಂತಹ ಒಂದು ವ್ಯವಸ್ಥೆ ಏನಾದರೂ ನಿಮ್ಮ ಸಮೀಕ್ಷೆಯಲ್ಲಿ ಇತ್ತಾ? ಇನ್ನು ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಸಂಪುಟ ಸಭೆಯಲ್ಲಾದರೂ ಉತ್ತರ ಸಿಗುತ್ತಾ? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಜಾತಿ ಗಣತಿ ವರದಿಯನ್ನ ಕೆಲವರು ಒಪ್ಪಿದ್ದಾರೆ, ಕೆಲವರು ಸ್ವಾಗತಿಸಿದ್ದಾರೆ, ಕೆಲವರು ಒಪ್ತಾ ಇಲ್ಲ, ಅದನ್ನು ವಿರೋಧಿಸಿದ್ದಾರೆ. ಒಪ್ಪದೇ ಇರುವವರು ಸಹಜವಾಗಿ ಒಂದಷ್ಟು ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ. ಒಪ್ಪಿರುವವರು ಈ ಬಗ್ಗೆ ಯಾವುದನ್ನು ಚಿಂತೆ ಮಾಡ್ತಾ ಇಲ್ಲ. ಈ ಪ್ರಶ್ನೆಗಳೇನಿದ್ದಾವೆ ಇದಕ್ಕೆ ಉತ್ತರಗಳು ಖಂಡಿತ ಬೇಕಾಗಿದೆ ಸ್ನೇಹಿತರೆ. ಯಾಕೆಂದರೆ ಆ ಪ್ರಶ್ನೆಗಳು ಗಂಭೀರವಾಗಿಯೇ ಇವೆ. ಈ ಎಲ್ಲ ಪ್ರಶ್ನೆಗಳಿಗೆ ಸರ್ಕಾರ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನುವಂಥದ್ದು ನಿಜಕ್ಕೂ ಈಗ ಕುತೂಹಲಕಾರಿ ಅಂಶ. ಹಾಗಾದರೆ ಒಟ್ಟಾರೆ ಈ 2 ದಿನಗಳಲ್ಲಿ ಯಾವ್ಯಾವ ಪ್ರಮುಖವಾದಂಥ ಪ್ರಶ್ನೆಗಳಿದ್ದಿವೆ, ಯಾವ್ಯಾವ ಪ್ರಶ್ನೆಗಳಿಗೆ ಸರ್ಕಾರದಿಂದ ಉತ್ತರ ಬರಬೇಕಿದೆ, ಇದನ್ನು ಒಂದೊಂದಾಗಿ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ ಜಾತಿ ಗಣತಿಯ ಬಗ್ಗೆ ಎದ್ದಿರುವಂಥದ್ದು, ಇದನ್ನು ಈಗ ಅಂಗೀಕರಿಸುವಂಥ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು. ಅಂದರೆ 2015ರಲ್ಲಿ ಇದನ್ನು ಫಾರಮ್ ಮಾಡಿದ್ದು, ಅದಾದ ನಂತರದಲ್ಲಿ ಆಗಲೇ ಅದನ್ನು ಅಂಗೀಕರಿಸಬೇಕಾಗಿತ್ತು. ಆಗ ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದರು. ಆಗ ಇದನ್ನು ಏನೋ ಒಂದು ತಾಂತ್ರಿಕ ಕಾರಣ ಹೇಳಿ ಅದನ್ನು ಅಂಗೀಕರಿಸಲೇ ಇಲ್ಲ. ಈಗ ಅದನ್ನು ಅಂಗೀಕರಿಸಿದ್ದು ಯಾಕೆ? ಈ ಪ್ರಶ್ನೆ ಕೇಳುವಂಥವ್ರ ಮನಸ್ಸಿನಲ್ಲಿ ಇರುವಂಥದ್ದು ಒಂದೇ, ಏನಂತಂದರೆ ಈಗ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನವನ್ನು, ತಮ್ಮ CM ಕುರ್ಚಿಯನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ಈಗ ಇದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟಿದ್ದಾರೆ. ಇದರಲ್ಲಿ ರಾಜಕೀಯ ಇದೆಯೇ ಹೊರತು ಇದರಲ್ಲಿ ನಿಜಕ್ಕೂ ಸಮಾಜಕ್ಕೆ ಒಳ್ಳೆಯದು ಮಾಡುವಂತಹ ಒಂದು ಧೋರಣೆ ಅಥವಾ ಮನಸ್ಥಿತಿ ಇಲ್ಲ. ಹಾಗಾಗಿ ಈ ಮೊದಲನೇ ಪ್ರಶ್ನೆಗೆ ಮುಖ್ಯಮಂತ್ರಿಗಳಿಂದ ಉತ್ತರ ಖಂಡಿತ ಬೇಕಾಗಿದೆ. ಇನ್ನು ಎರಡನೇದು, ಇದು ಔಟ್ಡೇಟೆಡ್ ಆಗಲಿಲ್ವಾ ಅಂತ. ಯಾಕಂದರೆ ಈ ಜಾತಿ ಗಣತಿಯನ್ನು 2015ರಲ್ಲಿ ಮಾಡಿಕೊಟ್ಟಿದ್ದು, ಅದು 2011ರ ಭಾರತದ ಜನಗಣತಿಯ ಆಧಾರದ ಮೇಲೆ. ಈಗ 2025 ನೀವು ಯಾವ ಜನಸಂಖ್ಯೆಯನ್ನು ಇಟ್ಟುಕೊಂಡು ಈ ಜಾತಿ ಗಣತಿಯನ್ನು ಮಾಡಿದ್ರೋ, ಒಟ್ಟು 16 ವರ್ಷಗಳಾಗೋಗಿದೆ. ಆ ಜನಗಣತಿಯನ್ನು ಇಟ್ಟುಕೊಂಡು ಈಗ ಈ ಜಾತಿ ಗಣತಿಯನ್ನು ಮಾಡಿದರೆ ಇದು ಎಷ್ಟರ ಮಟ್ಟಿಗೆ ಕರಾರುವಾಕ್ಕಾಗಿರುತ್ತೆ? ಈ ವರದಿಯನ್ನು ಅನುಷ್ಠಾನಗೊಳಿಸುವಾಗ ಇದು ಎಷ್ಟರ ಮಟ್ಟಿಗೆ ಆಯಾ ಸಂಬಂಧಪಟ್ಟಂಥ ಜಾತಿಗಳಿಗೆ ಅನುಕೂಲ ಆಗುತ್ತೆ? ಔಟ್ಡೇಟೆಡ್ ವರದಿಯನ್ನು ಇಟ್ಟುಕೊಂಡು ಈಗ ಯಾಕೆ ಕಸರತ್ತನ್ನು ಮಾಡ್ತಾ ಇದ್ದೀರಿ? ಅದಕ್ಕೆ ಶಿವರಾಜ್ ತಂಗಡಿಯವರು ಒಂದಷ್ಟು ಅರ್ಧ ಉತ್ತರ ಕೊಟ್ಟಿದ್ದಾರೆ. ಏನದು? 2011ರಲ್ಲಿ ಕರ್ನಾಟಕದ ಜನಸಂಖ್ಯೆ 6,11,00,000 ಇತ್ತು. ಆದರೆ 2015ಕ್ಕೆ ನಾವು ಜಾತಿ ಗಣತಿ ಮಾಡಲಿಕ್ಕೆ ಹೊರಟಾಗ ಅದನ್ನು ಈ ಹಿಂದಿನ ಜನಸಂಖ್ಯೆಯ ಹೆಚ್ಚಳವನ್ನು ಆಧಾರವಾಗಿಟ್ಟುಕೊಂಡು ಅಂದಾಜು ಅದನ್ನು 6,35,00,000 ಅಂತ ಅಂದಾಜು ಮಾಡಿಕೊಂಡು ಅದರ ಆಧಾರದ ಮೇಲೆ ನಾವು ಜಾತಿ ಗಣತಿಯನ್ನು ಮಾಡಲಿಕ್ಕೆ ಹೇಳಿತ್ತು ಸರ್ಕಾರ. ಹಾಗಾಗಿ ಇದು ಆಲ್ಮೋಸ್ಟ್ 94% ಅಷ್ಟು ಕರಾರುವಾಕ್ಕಿರುತ್ತೆ ಜನಸಂಖ್ಯೆಯನ್ನು ಆಧರಿಸಿ ಹೇಳೋದಾದರೆ. ಆದರೆ ಈಗ 2025 ಈ ಅಂದಾಜು ಮಾಡಿ ಆಗಲೇ 10 ವರ್ಷ ಆಗೋಗ್ಬಿಟ್ಟಿದೆ. ಈಗ ಅದು ಖಂಡಿತವಾಗಿ ಔಟ್ಡೇಟ್ ಆಗಿದೆ ಅಲ್ವಾ? ಇದನ್ನು ಹೇಗೆ ನೀವು ಪ್ಯಾಚಪ್ ಮಾಡ್ತೀರಿ? ಹಾಗಾದರೆ ಗೊತ್ತಿಲ್ಲ. ಯಾಕಂದರೆ ಈ ವರದಿಯ ಆಧಾರದ ಮೇಲೆ ಬಹು ಮುಖ್ಯವಾದಂಥ ಹಲವಾರು ನಿರ್ಣಯಗಳನ್ನು ಸರ್ಕಾರ ತಗೊಳ್ಳೋದಿದೆ. ಅದರಲ್ಲಿ ಮುಖ್ಯವಾಗಿ ಮೀಸಲಾತಿ ಅಂತ ಬಂದಾಗ ಅಲ್ಲಿ ನಡೆಯೋದೇ ನಂಬರ್ ಗೇಮ್. ಸೊ ಅಂದರೆ ಜನಸಂಖ್ಯೆ. ಸೊ ನೀವು 2011ರ ಜನಸಂಖ್ಯೆ ಇಟ್ಕೊಂಡು ಈಗ ಈ ವರದಿಯನ್ನು ಇಟ್ಕೊಂಡು ಯಾವ ರೀತಿಯಲ್ಲಿ ಮೀಸಲಾತಿಯನ್ನು ನೀವು ನಿಗದಿ ಮಾಡ್ತೀರಿ ಮುಂದಿನ ದಿನಗಳಲ್ಲಿ? ಈ ಪ್ರಶ್ನೆಗೆ ಸರ್ಕಾರದಿಂದ ಉತ್ತರ ಬರಬೇಕಾಗಿದೆ. ಇನ್ನು ಆಗಿರುವಂಥ ಜನಗಣತಿಯ ವಿಚಾರಕ್ಕೆ ಬರೋಣ. ಶಿವರಾಜ್ ತಂಗಡಿಯವರ ಮಾತು ಕೇಳ್ತಾ ಇದ್ದೆ. ಅವರು ಹೇಳುವಂಥದ್ದು ಇದು ಜಾತಿ ಗಣತಿ ಅಲ್ಲ, ಇದು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ.
ಅಂತ ಹೇಳ್ತಾರೆ. ಸಮೀಕ್ಷೆ ಅಂದರೆ ಏನು ಸ್ನೇಹಿತರೆ? ನಾವು ಚುನಾವಣಾ ಸಮೀಕ್ಷೆಗಳನ್ನು ನೋಡಿದ್ದೇವೆ. ಸಮೀಕ್ಷೆ ಅಂದರೆ ಒಂದು ಸ್ಯಾಂಪಲ್ ಸರ್ವೆ ಅಂತ. ಯಾರೋ ಒಂದು ಗುಂಪಿನ ಪ್ರತಿನಿಧಿಯಾಗಿ ಯಾರೋ ಒಬ್ಬರನ್ನು ಮಾತಾಡಿಸ್ತಾರೆ, ಆ ಗುಂಪು ಎಲ್ಲವೂ ಅದೇ ರೀತಿ ಯೋಚನೆ ಮಾಡುತ್ತೆ ಅಂತ ನಿರ್ಧಾರಕ್ಕೆ ಬರ್ತಾರೆ, ವೈಜ್ಞಾನಿಕವಾಗಿ ಬರ್ತಾರೆ, ಅದನ್ನು ಡೇಟಾದಲ್ಲಿ ಎಂಟ್ರಿ ಮಾಡ್ತಾರೆ. ಇದು ಆ ರೀತಿಯ ಸರ್ವೆಯೋ, ಆ ರೀತಿಯ ಸಮೀಕ್ಷೆನ? ಹಾಗಾದರೆ ಶಿವರಾಜ್ ತಂಗಡಿಯವರು ಒಂದು ಮಾತು ಹೇಳ್ತಾರೆ. ಏನು? ನಾವು 5,98,00,000 ಜನಗಳನ್ನು ಈ ಸಮೀಕ್ಷೆಯಲ್ಲಿ ಕವರ್ ಮಾಡಿದ್ದೀವಿ. ನನಗೆ ಅರ್ಥ ಆಗ್ತಿಲ್ಲ, ಕವರ್ ಮಾಡಿದ್ದೀವಿ ಅಂದರೆ ಏನು? 5,98,00,000 ಜನರನ್ನು ಖುದ್ದು ನಿಮ್ಮ ಸಮೀಕ್ಷಾ ತಂಡ ಭೇಟಿ ಮಾಡಿತ್ತಾ? ಅವರಿಂದ ನೇರವಾಗಿ ಉತ್ತರವನ್ನು ಪಡೆದಿತ್ತಾ? ಅವರಿಂದ ನೇರವಾದ ಮಾಹಿತಿಯನ್ನು ಪಡೆದಿತ್ತಾ? ಗೊತ್ತಿಲ್ಲ. ಕವರ್ ಮಾಡಿದ್ದೀವಿ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಡೆಫಿನಿಷನ್ ಇಲ್ಲ ಸ್ನೇಹಿತರೆ. ಅದೇ ಶಿವರಾಜ್ ತಂಗಡಿಗೆ ಮತ್ತೊಂದು ಮಾತು ಹೇಳ್ತಾರೆ. ನಾವು 1,35,00,000 ಕುಟುಂಬಗಳನ್ನು ಈ ಸಮೀಕ್ಷೆಯಲ್ಲಿ ಕವರ್ ಮಾಡಿದ್ದೀವಿ. ಈಗೇನಿಲ್ಲೋ ಅಷ್ಟೇ, ಆ ಕುಟುಂಬಗಳನ್ನು ಖುದ್ದು ಭೇಟಿಯಾಗಿದ್ದೀರಾ? ಮುಖತಃ ಮಾತಾಡಿದ್ರಾ? ನಿಮ್ಮ ಸಮೀಕ್ಷೆಯ ಫಾರ್ಮ್ಯಾಟ್ ಏನಿತ್ತು, ಫಾರಮ್ ಏನಿತ್ತು, ಅದನ್ನು ಅವರಿಂದಲೇ ಸ್ವತಃ ಭರ್ತಿ ಮಾಡಿಸ್ಕೊಂಡ್ರಾ? ಅದಕ್ಕೆ ಏನಾದರೂ ದಾಖಲೆಗಳಿದೆಯಾ? ಈಗ 1,35,00,000 ಕುಟುಂಬ ಅಂತ ಇದೆ, ಅಥವಾ 5,98,00,000 ಜನರನ್ನು ನಾವು ಕವರ್ ಮಾಡಿದ್ದೀವಿ ಅಂತ. ಸೊ ಅಲ್ಲಿಗೆ 5,98,00,000 ಜನರನ್ನು ನೀವು ಮುಟ್ಟಿದ್ದೀರಿ ಅನ್ನೋದಕ್ಕೆ ನಿಮ್ಮ ಹತ್ರ ದಾಖಲೆಗಳಿದೆಯಾ? ದಾಖಲೆಗಳು ಅಂದರೆ ಬಹುಶಃ ಸದ್ಯಕ್ಕೆ ಸಿಗುವಂಥ ದಾಖಲೆಗಳು ಅಂದರೆ ಆಧಾರ್ ಕಾರ್ಡು. ಸೊ ಯಾರ್ಯಾರನ್ನು ನಾವು ಮಾಡಿದ್ವಿ, ಸರ್ವೆ ಮಾಡಿದ್ವಿ ಅಂತ ಆ 5,98,00,000 ಆಧಾರ್ ಕಾರ್ಡ್ಗಳ ನಂಬರ್ಗಳು ನಿಮ್ಮ ಹತ್ರ ಇರಬೇಕು. ಆ ಕುಟುಂಬಗಳ ವಿವರ ನಿಮ್ಮ ಹತ್ರ ಇರಬೇಕು. ಇದ್ರೆ ನೀವು ಅದನ್ನು ಬಹಿರಂಗಪಡಿಸಿದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಗೆ. ಆದರೆ ಅದನ್ನು ಇನ್ನೂ ನೀವು ಬಹಿರಂಗಪಡಿಸಿಲ್ಲ. ನೋಡೋಣ, ವರದಿ ಬಂದ ನಂತರ ಅದರಲ್ಲಿ ಏನಾದರೂ ಇರ್ತದೇನೋ ಅಧಿಕೃತವಾಗಿ, ಗೊತ್ತಿಲ್ಲ. ಇನ್ನು ಈ ವರದಿಯಲ್ಲಿ ಜಾತಿ ಲಕ್ಷಣಗಳು ಅಂಥೇಳಿ ಒಂದು ಕ್ಯಾಟಗರಿ ಇದೆ ಅಂತ ಹೇಳ್ತಾರೆ. ನನಗೆ ಆಶ್ಚರ್ಯ ಅನ್ನುವಂಥದ್ದು, ಜಾತಿಯ ಲಕ್ಷಣಗಳನ್ನು ನೀವು ಯಾವ ರೀತಿ ನಿರ್ಧಾರ ಮಾಡ್ತೀರಿ? ಮನೆ ಮುಂದೆ ಒಂದಷ್ಟು ಮಡಿಕೆಗಳಿದ್ದರೆ ಅವರು ಕುಂಬಾರರು ಅಂತನಾ? ಮನೆ ಮುಂದೆ ಬಲೆ ಇದ್ದರೆ ಅವರು ಮೀನುಗಾರರು ಅಂತನಾ? ನಗರ ಪ್ರದೇಶಗಳಲ್ಲಿ ಯಾವುದೂ ಇರೋದೇ ಇಲ್ಲಪ್ಪ, ಬಟ್ ಎಲ್ಲ ಜಾತಿಯವರು ಇರ್ತಾರೆ. ಆ ಜಾತಿ ಲಕ್ಷಣಗಳನ್ನು ಹೇಗೆ ಪತ್ತೆ ಮಾಡ್ತೀರಿ? ಹೇಗೆ ಪತ್ತೆ ಮಾಡಿದ್ರಿ ನಿಮ್ಮ ಸಮೀಕ್ಷೆಯಲ್ಲಿ? ಅದರ ಬಗ್ಗೆ ವಿವರಣೆ ಸಿಗುತ್ತಾ? ಹಾಗಾದರೆ ಗೊತ್ತಿಲ್ಲ. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಮತ್ತೊಂದು ಪ್ರಶ್ನೆ ಏನು ಅಂತಂದರೆ, ಜಾತಿಯ ವಿವರಗಳನ್ನು ತಗೊಂಡ್ರಲ್ಲ, ಅದನ್ನು ಕ್ರಾಸ್ ಚೆಕ್ ಮಾಡುವಂತಹ ಒಂದು ವ್ಯವಸ್ಥೆ ಏನಾದರೂ ನಿಮ್ಮ ಸಮೀಕ್ಷೆಯಲ್ಲಿತ್ತಾ? ನಿಮ್ಮ ಜಾತಿ ಗಣತಿಯಲ್ಲಿತ್ತಾ? ಇದ್ದರೆ ಅದನ್ನು ಯಾವ ರೀತಿ ಕ್ರಾಸ್ ಚೆಕ್ ಮಾಡಿಕೊಂಡ್ರಿ? ಸಪೋಸ್ XYZ ಜಾತಿ ಇದೆ, ನಾನು X ಜಾತಿಗೆ ಸೇರಿದವನು, ನಾನು ನನ್ನ ಜಾತಿ Y ಅಂತ ಹೇಳ್ಬಿಡ್ತೀನಪ್ಪ. ಏನೋ ಮೀಸಲಾತಿಯ ಸೌಲಭ್ಯ ಅಥವಾ ಇನ್ಯಾವುದೋ ಸೌಲಭ್ಯ ಸಿಗ್ಬೋದು ಅನ್ನೋ ಆಸೆಗೆ. ಅದನ್ನು ನೀವು ಕ್ರಾಸ್ ಚೆಕ್ ಮಾಡಿಕೊಳ್ಳುವಂಥ ವ್ಯವಸ್ಥೆ ಏನಾದರೂ ಇದೆಯಾ ಸಮೀಕ್ಷೆಯಲ್ಲಿ? ಇದನ್ನು ಹೇಳಬೇಕು ಸರ್ಕಾರ. ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕಾಗಿದೆ ಸರ್ಕಾರ. ಇಲ್ಲ ಅಂತಂದರೆ ನಾನು ಹೇಳಿದ ಜಾತಿನೇ ನೀವು ಬರ್ಕೊಂಬಂದ್ಬಿಟ್ರೆ ನೀವು ಕೊಟ್ಟಿರೋ ಡೇಟಾ ಎಲ್ಲ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಆ ಡೇಟಾಗಳಿಂದ ಅಲ್ವಾ? ಸೊ ಈ ಒಂದು ಅಂಶವನ್ನು ಸರ್ಕಾರ ಪರಿಗಣಿಸಬೇಕು, ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ಇನ್ನು ನೀವು ಹೇಳಿರೋ ಹಾಗೆ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಬೇರೆ ಇದು. ಆರ್ಥಿಕವಾಗಿ ನನ್ನ ಆದಾಯ ಇಷ್ಟು ಅಂತ ಅವ್ರು ಹೇಳಿದ್ದನ್ನಷ್ಟೇ ಬರ್ಕೊಂಬಂದಿದ್ದೀರಾ, ಅಥವಾ ಅವರ ಹತ್ರ ಆದಾಯ ಪ್ರಮಾಣ ಪತ್ರವನ್ನು ಏನಾದರೂ ಇಸ್ಕೊಂಡಿದ್ದೀರಾ? ಒಂದು ಕುಟುಂಬದ ಒಬ್ಬ ವ್ಯಕ್ತಿಯ ಆದಾಯವನ್ನು ನೀವು ಯಾವ ರೀತಿ ಪರಿಗಣನೆ ಮಾಡಿದ್ರಿ, ಯಾವ ರೀತಿ ಖಾತ್ರಿಪಡಿಸ್ಕೊಂಡ್ರಿ? ಅದಕ್ಕೆ ಈ ಸಮೀಕ್ಷೆಯಲ್ಲಿ, ಈ ವರದಿಯಲ್ಲಿ ಈ ಪ್ರಶ್ನೆಗೆ ಉತ್ತರ ಇದೆಯಾ ಗೊತ್ತಿಲ್ಲ ನನಗೆ. ಆದರೆ ಈ ಪ್ರಶ್ನೆಗೆ ಖಂಡಿತವಾಗಿ ಉತ್ತರ ಬೇಕಾಗಿದೆ ಸ್ನೇಹಿತರೆ. ಮತ್ತೊಂದು ವಿಚಾರ, ಇನ್ನು ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಸಂಪುಟ ಸಭೆಯಲ್ಲಾದರೂ ಉತ್ತರ ಸಿಗುತ್ತಾ? ಈ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಯಾಕಂದರೆ ಕ್ಯಾಬಿನೆಟ್ ಸಭೆಯಲ್ಲೇ ಜಾತಿ ಗಣತಿಯ ವಿಚಾರವಾಗಿ ಪರ ವಿರೋಧ ಚರ್ಚೆಗಳು ನಡೀತಿವೆ ಅನ್ನುವಂಥದ್ದು ಇಡೀ ಕರ್ನಾಟಕಕ್ಕೆ ಗೊತ್ತಿರುವಂಥ ವಿಚಾರ. ಒಕ್ಕಲಿಗರು ಮತ್ತು ವೀರಶೈವ ಸಂಘಟನೆಗಳು ಇದನ್ನು ಬಲವಾಗಿ ವಿರೋಧಿಸಿವೆ. ಇನ್ನು ಉಳಿದಂತೆ ಹಿಂದುಳಿದ ವರ್ಗಗಳು ಮತ್ತು ದಲಿತ ಸಂಘಟನೆಗಳು ಇದನ್ನು ಬೆಂಬಲಿಸಿವೆ. ವಿರೋಧ ಮಾಡಿರೋರು ಎಂದಿನಂತೆ ಸಂಪುಟ ಸಭೆಯಲ್ಲಿ ಇದ್ದೇ ಇರ್ತಾರೆ. ಈ ಹಿಂದೆನೇ ಇದರ ವಿರುದ್ಧ ಜಾರಿ ಮಾಡಬಾರ್ದು ಅಂತ ಪತ್ರವನ್ನು ಕೊಟ್ಟವರು. ಸೊ ಹಾಗಾಗಿ ಈ ಪ್ರಶ್ನೆಗೆ ಮುಂದಿನ ಸಂಪುಟ ಸಭೆಯಲ್ಲಿ ಉತ್ತರ ಸಿಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಲ್ಲಿ ಮಾತ್ರ ಈ ಜಾತಿ ಗಣತಿಯ ವರದಿಯನ್ನು ಜಾರಿಗೊಳಿಸೋದಕ್ಕೆ ಸಾಧ್ಯ.
ಇಲ್ಲ ಅಂದರೆ ಇದು ಒಂದು ಸ್ಟಂಟ್, ರಾಜಕೀಯ ಸ್ಟಂಟ್ ಆಗುತ್ತೆ ಹೊರತು ಬೇರೇನೂ ಆಗೋದಿಲ್ಲ. ಹಾಗಾಗಿ ಈ ಪ್ರಶ್ನೆಗಳಿಗೆ ಯಾವಾಗ ಉತ್ತರ ಸಿಗುತ್ತೋ ಆಗಷ್ಟೇ ಈ ವರದಿಯ ಲಾಭ ಯಾರ್ಯಾರಿಗೆ ಸಿಗಬೇಕೋ ಅವ್ರಿಗೆ ಸಿಗುತ್ತೆ. ಇಲ್ಲ ಅಂದರೆ ಇದು ಒಂದು ರಾಜಕೀಯ ಮೇಲಾಟ ಅಂತ ಅನ್ನಿಸ್ಕೊಳ್ಳುತ್ತೆ. ಇದರ ಕತೆ ಅಷ್ಟೇ.